ನವೆಂಬರ್ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕ್ರಾಂತಿ ಇದೆ ಅಷ್ಟೇ. ಸಿಎಂ ಡಿಸಿಎಂ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿ ಶರತ್ ಬಚ್ಚೇಗೌಡಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಹೊಸಕೋಟೆಯಲ್ಲಿ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಕುತೂಹಲ ಮತ್ತೆ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಇದೀಗ ರಾಜ್ಯದಲ್ಲಿ ಅಭಿವೃದ್ಧಿ ಅಷ್ಟೇ ಆಗಬೇಕಾಗಿದೆ. ಆ ಒಂದು ಒಳ್ಳೆ ಕೆಲಸಗಳನ್ನ ಸಿಎಂ ಮತ್ತೆ ಡಿಸಿಎಂ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿಲ್ಲ, ಹೇಳಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರು ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಶರತ್ ಬಚ್ಚೇಗೌಡ ಅವರು ಕೂಡ ಸಚಿವರಾಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೆಜೆ ಜಾರ್ಜ್ ಹೇಳಿದ್ದಾರೆ. ನೋಡಿ, ಯಾವುದೇ ಕ್ರಾಂತಿ ಇಲ್ಲ, ಕ್ರಾಂತಿ ಇದೆ. ಈ ರಾಜ್ಯದ ಒಂದು ಡೆವಲಪ್ಮೆಂಟ್ಗೋಸ್ಕರವಾಗಿ ಕ್ರಾಂತಿಗಳು ನಡೀತಾ ಇದೆ. ಈಗ ನಿಮಗೆ ಗ್ಯಾರಂಟಿ ಪ್ರೋಗ್ರಾಮ್ ಅದು ಕ್ರಾಂತಿ ಅಲ್ವಾ? ಅದು ಜನರಿಗೆ ಅನುಕೂಲವಾಗಿ. ನೋಡಿ, ಇವತ್ತು ಇಡೀ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಯು ಆರ್ ನಂಬರ್ 1. ಇಡೀ ರಾಷ್ಟ್ರಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡೋದ್ರಲ್ಲಿ ನಂಬರ್ 3 ಇದೀವಿ ಕರ್ನಾಟಕ. ಅದೊಂದು ಹೆಮ್ಮೆ ಅಲ್ವಾ? ಅದೊಂದು ಕ್ರಾಂತಿ ಅಲ್ವಾ? ಆ ಕ್ರಾಂತಿ ವಿಚಾರ ಮಾತಾಡಿ. ಇವತ್ತು ಯಾವುದೇ ಕ್ರಾಂತಿ ಇಲ್ಲ. ನಾವೆಲ್ಲ ಯಾರೇ ಇರಲಿ, ನಾವು ಜನರಿಂದ ಆಯ್ಕೆ ಮಾಡಿದ್ವಿ. ನಾನಾಗಲಿ, ಬಚ್ಚೇಗೌಡರಾಗಲಿ, ಜನ ನಮಗೆ ಮತ ಕೊಟ್ಟರೆ ನಾವು ಎದ್ದು ಬರ್ತೀವಿ ಹೊರತು ನಾವೇನು ನಾಮಿನೇಟೆಡ್ ಆಗಿ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಉಪಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಕ್ರಾಂತಿ ಇಲ್ಲ. ಯಾರಿಗೋ ಒಂದು ಉದ್ಯೋಗ ಕೊಡ್ಲಿಕ್ಕೋಸ್ಕರವಾಗಿ ಇವತ್ತು ಪ್ರಜಾಪ್ರಭುತ್ವ ಬರಲಿಲ್ಲ. ಯಾರೇ ಇರ್ಲಿ, ಅವಕಾಶ ಸಿಕ್ಕಿದಾಗ ಆದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ನೀವು ಆ ಪ್ರಶ್ನೆ ಕೇಳ್ತೀರಾ? ಅವ್ರು